ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪನೂ ಎಣ್ಣೆ ಅಥವಾ ತುಪ್ಪ ಅಥವಾ ಯಾವುದೇ ಜಿಡ್ಡಿರ ಪದಾರ್ಥನ ಉಪಯೋಗ ಮಾಡದೆ ರುಚಿಕರವಾಗಿ ಮೃದುವಾದ ಉಪ್ಪಿಟ್ಟಿನ ರೆಸಿಪಿ. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಯಾರೂ ನಂಬೋದೇ ಇಲ್ಲ ಎಣ್ಣೆ ಅಥವಾ ತುಪ್ಪನ ಉಪಯೋಗ ಮಾಡಿಲ್ಲ ಅಂತ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಮೃದುವಾಗಿರುತ್ತೆ. ಈ ರೀತಿಯಾಗೊಮ್ಮೆ ಟ್ರೈ ಮಾಡ್ಬೋದು. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆನ ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಉಪ್ಪಿಟ್ಟು ರವೆನ ಹಾಕ್ಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ರವೆನ ಹುರ್ಕೊಳ್ಳೋದು ತುಂಬಾ ಮುಖ್ಯ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕಂತ ಮಾತ್ರಕ್ಕೆ ಕಪ್ಪಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಹೊಂಬಣ್ಣ ಬರಬೇಕು, ಸುವಾಸನೆ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಆಗಾಗ ಕಲಿಸ್ತಾ ಇರಬೇಕು. ಕಂಟಿನ್ಯೂಸ್ ಆಗಿ ಕಲಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. 5 ನಿಮಿಷ ಆದಮೇಲೆ 5 ನಿಮಿಷ ಲೋ ಫ್ಲೇಮ್ನಲ್ಲಿ ರವೆನ ಹುರಿದಿದ್ದಾದಮೇಲೆ ಬೇರೆ ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಮತ್ತೊಮ್ಮೆ ಅದೇ ಬಾಣಲೆನ ಇಟ್ಕೊಂಡಿದ್ದೀನಿ. ಎಣ್ಣೆ ಅವಶ್ಯಕತೆ ಇಲ್ಲ, ತುಪ್ಪ ಕೂಡ ಬೇಡ. ಮೊದಲೇ ಹೇಳ್ದಂಗೆ ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಉದ್ದಿನಬೇಳೆ ಕಡಲೆಬೇಳೆ 2 ತಲಾ 1 ಚಮಚದಷ್ಟು, ಗೋಡಂಬಿ. ಈಗ ಈ ಪದಾರ್ಥಗಳನ್ನ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಸಾಂಬಾರು ಪುಡಿ, ರಸಂ ಪುಡಿ ಮಾಡಲಿಕ್ಕೆಲ್ಲ ಹುರ್ಕೊಳ್ತೀವಲ್ಲ, ಎಣ್ಣೆ ಹಾಕ್ಕೊಳ್ಳದೆ ಅದೇ ರೀತಿಯಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಒಂದು 3-4 ನಿಮಿಷ ಹುರಿದ್ರೆ ಸಾಕಾಗುತ್ತೆ. ಹೊಂಬಣ್ಣ ಬರಬೇಕು, ಸುವಾಸನೆ ಬರಬೇಕು. 4-5 ನಿಮಿಷ ಆದಮೇಲೆ ಈ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ಕೊಂಡ್ಮೇಲೆ ಕೂಡ ಎಣ್ಣೆ ಅವಶ್ಯಕತೆ ಇಲ್ಲ. ಬಾಣಲೆ ಎಲ್ಲ ಬಿಸಿ ಇರುತ್ತೆ. ಗ್ಯಾಸ್ ಸ್ಟವ್ನ ಈರುಳ್ಳಿ ಹಾಕ್ಕೊಂಡ್ಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಬಿಡಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 2 ನಿಮಿಷ ಬೇಯಿಸ್ಕೋಬೇಕು. ಈರುಳ್ಳಿಯಲ್ಲಿ ಹಸಿ ಅಂಶ ತೇವಾಂಶ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. 2-3 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಟೊಮ್ಯಾಟೊ, ಕ್ಯಾರೆಟು, ಹಸಿ ಬಟಾಣಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಕಲಿಸ್ಕೋಬೇಕು ಚೆನ್ನಾಗಿ. ಈ ತರಕಾರಿಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು, ಚಿಟಿಕೆಯಷ್ಟು. ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು ನೀರು. ತರಕಾರಿಗಳು ಬೇಯಲಿಕ್ಕೆ ಸ್ವಲ್ಪ ತೇವಾಂಶ ಬೇಕಾಗುತ್ತೆ, ಅದಕ್ಕೋಸ್ಕರವಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ತರಕಾರಿಗಳನ್ನ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೈ ಚಾನ್ಸ್ ನೀರೇನಾದರೂ ಕಡಿಮೆ ಆಗೋದ್ರೆ, ಮುಗ್ದೋದ್ರೆ ಮತ್ತೊಮ್ಮೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. 5 ನಿಮಿಷ ಆದಮೇಲೆ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ ಗ್ಯಾಸ್ ಸ್ಟವ್ನ. ಇದು ಮಜ್ಜಿಗೆ 3 ಬಟ್ಲಷ್ಟು, 3 ಕಪ್ಪಷ್ಟು, 1 ಕಪ್ಪಷ್ಟು ಉಪ್ಪಿಟ್ಟು ರವೆನ ಉಪಯೋಗ ಮಾಡಿದ್ದೆ. ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಳೋದ್ರಿಂದ, ಇದಕ್ಕೆ ಮಜ್ಜಿಗೆನ ಯಾಕೆ ಉಪಯೋಗ ಮಾಡ್ತಾ ಇರೋದು ಅಂದರೆ, ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಉಪಯೋಗ ಮಾಡ್ತಾಯಿಲ್ಲ. ಮಜ್ಜಿಗೆನ ಹಾಕ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಸಾಫ್ಟಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು. ಮಜ್ಜಿಗೆ ಹಾಕೊಂಡ್ಮೇಲೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಕುದಿಸ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ಬಿಸಿ ಆದರೆ ಸಾಕು. ಒಂದೊಂದು ಸಲ ಮಜ್ಜಿಗೆನ ಕುದಿಸ್ಕೊಳಕ್ಕೆ ಹೋದರೆ ಒಡೆದೋಗೋ ಥರ ಆಗೋಗುತ್ತೆ. ಆ ರೀತಿ ಆದರೂ ಕೂಡ ಏನು ಚಿಂತೆ ಏನಿಲ್ಲ. ಆ ರೀತಿ ಆದಮೇಲೆ ಕೂಡ ರವೆನ ಹಾಕಿ ಕಲಿಸ್ಕೊಂಡ್ರೆ ಎಲ್ಲ ಸರಿಗೋಗುತ್ತೆ. ಬಟ್ ಅದಕ್ಕೆ ಮುಂಚೆ ಚೆನ್ನಾಗಿ ಬಿಸಿ ಆದಮೇಲೆ ರವೆನ ಸೇರಿಸ್ಕೋಬೋದು. ರವೆನ ಸೇರಿಸ್ಕೊಂಡಿದ್ದಾಗಿದೆ. ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಸಣ್ಣ ಉರಿಯಲ್ಲಿಟ್ಕೊಂಡು ಸುಮಾರು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ರವೆ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಕರೆಕ್ಟಾಗಿ ಸೆಟ್ ಆಗಬೇಕು, ಅದು ಮುಖ್ಯ. 5 ನಿಮಿಷ ಆದಮೇಲೆ ರವೆ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿದೆ ನೋಡಿ. ಹಾಕ್ಕೊಂಡಿರೋ ಮಜ್ಜಿಗೆ ಕೂಡ ಒಡೆದಿಲ್ಲ. ಏಕೆಂದರೆ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಮಜ್ಜಿಗೆನ ಕಾಯಿಸ್ಕೊಂಡ್ಮೇಲೆ ಅಂದರೆ ತುಂಬ ಕುದಿಸ್ಕೊಳ್ಳೋದು ಬೇಡ, ಚೆನ್ನಾಗಿ ಬಿಸಿ ಆದಮೇಲೆ ರವೆನ ಹಾಕ್ಕೊಂಡ್ಬಿಡಬೇಕು. ಮಜ್ಜಿಗೆ ಏನೋ ಒಡೆಯಲ್ಲ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಲಿಂಬೆ ರಸ ಕೊನೆಯಲ್ಲಿ, ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಬೋದು. ಇಷ್ಟ ಇದ್ದರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ. ಎಷ್ಟು ಸಾಫ್ಟಾಗಿ ಮೃದುವಾಗಿದೆ ನೋಡಿ. ಎಣ್ಣೆ ಹಾಕೊಳ್ಳದೆ ಕೂಡ ಮಾಡ್ಕೊಬೋದು.
ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.